ಎಲ್ಲರಿಗೂ ನಮಸ್ತೆ. ನಾನು ಇವತ್ತು ಮಶ್ರೂಮ್ ಸುಕ್ಕ ಮಾಡಿದ್ದೇನೆ. ಇದು ನನ್ನ ಮಗ ನನಗೆ ಹೇಳಿಕೊಟ್ಟ ರೆಸಿಪಿಯಾಗಿದೆ. ನೋಡೋಣ ಹೇಗೆ ಮಾಡಿದೆ ಅಂತ. ಮೊದಲು ಬಾಣಲೆಗೆ ಎಣ್ಣೆ ತಗೊಂಡಿದ್ದೇನೆ. ಅದಕ್ಕೆ 25 ಒಣಮೆಣಸು, ಕಾಶ್ಮೀರಿ ಚಿಲ್ಲಿ ಮತ್ತು ಗುಂಟೂರು ತಗೊಂಡಿದ್ದೇನೆ. ಕಾಶ್ಮೀರಿ ಚಿಲ್ಲಿ ಬಣ್ಣ ಬರಲಿಕ್ಕೆ, ಗುಂಟೂರು ಖಾರಕ್ಕೆ. ಈಗ ಸಣ್ಣ ಉರಿಯಲ್ಲಿ ಹುರಿಯುವ. ಆಗಿದೆ. ಇದು ಕೊತ್ತಂಬರಿ ಬೀಜ 2.5 ಚಮಚ ತಗೊಂಡಿದ್ದೆ. ನಂತರ ಬಡೆಸೊಪ್ಪು 1 ಚಮಚ, ಜೀರಿಗೆ 1 ಚಮಚ, ಸಾಸಿವೆ 1/4 ಚಮಚ, ಕಾಳುಮೆಣಸು 1 ಚಮಚ, ಚಕ್ಕೆ 2 ಸಣ್ಣದು, ಯಾಲಕ್ಕಿ 4, ಲವಂಗ 4. ಹುರಿಬೇಕು ಇದನ್ನು. ಮೆಂತೆ 10-12 ಕಾಳು ತಗೊಂಡಿದ್ದೆ. ಕೆಂಪಗಾಗೋ ತನಕ ಹುರಿದ್ಬೇಕು. ನಂತರ ಚಿಕ್ಕ ಬೆಳ್ಳುಳ್ಳಿ ಎಳೆಗಳು ಒಂದು 10-15 ಇದೆ. ಹುರಿಯುವಾಗ ಸ್ವಲ್ಪ ಜಾಗ್ರತೆ ಬೇಕು. ನಂತರ ಕರಿಬೇವಿನ ಸೊಪ್ಪು, ಇದನ್ನು ಸಪ್ರೇಟಾಗಿ ಹುರಿಬೇಕು. ಮತ್ತು ಕಾಯಿ ತುರಿ 1-2 ಮುಷ್ಟಿ ತಗೊಂಡಿದ್ದೆ. ಇದನ್ನು ಕೆಂಪಗೆ ಹುರಿಬೇಕು. ಮತ್ತು ಇವನ್ನು ಅರಿಲಿಕ್ಕಿಲ್ಲ, ಇದನ್ನು ಮಾತ್ರ ಪೌಡ್ರ್ ಮಾಡಿ ಇಟ್ಕೋಬೇಕು. ಎರಡು ಪ್ಯಾಕೆಟ್ ಮಶ್ರೂಮ್ ತಗೊಂಡಿದ್ದೆ. ಇದನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಡಬೇಕು. ಇಷ್ಟು ಹುರಿದಿಟ್ರೆ ಸಾಕು. ಇದು ಪೌಡ್ರ್ ಮಾಡಿಕೊಂಡಿದ್ದೆ. ನಂತರ ಇದಕ್ಕೆ 1 ಚಮಚ ಅರಿಶಿನ, 2 ಚಮಚ ಉಪ್ಪು ಸೇರಿಸಿ ಮತ್ತೆ ಪೌಡ್ರ್ ಮಾಡ್ತೇನೆ. ಆಗಿದೆ ಇದು. ಎಣ್ಣೆ 2 ಚಮಚ ತಗೊಂಡಿದ್ದೆ. 3 ಚಮಚ ತುಪ್ಪ, ಈರುಳ್ಳಿ 1 ಮಧ್ಯಮ ಗಾತ್ರದ್ದು ಕಟ್ ಮಾಡಿ ಇಟ್ಕೊಂಡಿದ್ದು. ನಂತರ ಮಶ್ರೂಮ್ ಸೇರಿಸ್ತೇನೆ. ಇದಕ್ಕೆ ನೀರು ಹಾಕುವ ಅವಶ್ಯಕತೆ ಇಲ್ಲ, ನೀರು ಬಿಡ್ತದೆ. ಸಣ್ಣ ಉರಿಯಲ್ಲಿ ಬೇಯಲಿಕ್ಕೆ ಇಡ್ತೇನೆ. ಈಗ ಮಿಕ್ಸಿ ಜಾರಿಗೆ 1 ಮುಷ್ಟಿ ಕಾಯಿ, ಅರ್ಧ ಲಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣಿನ ರಸ ಮಾಡಿಕೊಂಡಿದ್ದೆ, ಅದನ್ನು ಸೇರಿಸ್ತೇನೆ. ಹಾಗೆ ಸ್ವಲ್ಪ ಕಾಯಿ ಚೂರೆಲ್ಲ ಇದ್ದೆ, ಅದನ್ನು ಸಹ ಹಾಕ್ತೇನೆ. ನೀರು ಬಿಡಲಿಕ್ಕೆ ಶುರುವಾಗಿದೆ ನೋಡಿ. ಇದಕ್ಕೆ 2 ಹಸಿಮೆಣಸು ಚೂರು ಹಾಕ್ತೇನೆ, ಸೀಳ್ಕೊಂಡಿದ್ದೆ. ಮಧ್ಯಮ ಗಾತ್ರ ಉರಿ ಮಾಡಿಕೊಂಡಿದ್ದೆ. ಈಗ ರುಬ್ಬಿಟ್ಟದ ಕಾಯಿ ಮತ್ತು ಹುಣಸೆಹಣ್ಣು ರಸ ಸೇರಿಸ್ತೇನೆ. ಒಂದು ಚಮಚ ಉಪ್ಪು ಸೇರಿಸ್ತೇನೆ. 2 ಚಮಚ ಅಚ್ಚ ಖಾರದ ಹುಡಿ, ಅಂದರೆ ಕಾಶ್ಮೀರಿ ಚಿಲ್ಲಿ ಅಲ್ಲ, ಖಾರ ಇರ್ತದಲ್ಲ ಅದು. 2 ನಿಮಿಷ ಬೇಯಿಸುವ. ಇವಾಗ ಹುರಿದಿಟ್ಟ ಮಸಾಲೆ ಪೌಡ್ರು ಒಂದು 5 ಚಮಚ ಸೇರಿಸ್ತೇನೆ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಸೇರಿಸಿ. ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದ್ದೆ ನೋಡಿ. ಇದಕ್ಕೆ ಹುರಿದಿಟ್ಟ ಕಾಯಿ ಮತ್ತು ಬೇವಿನ ಸೊಪ್ಪನ್ನು ಸೇರಿಸ್ತೇನೆ. ಬೇವಿನ ಸೊಪ್ಪು ಅಂದರೆ ಕರಿಬೇವಿನ ಸೊಪ್ಪು. ಚೆನ್ನಾಗಿ ಮಿಕ್ಸ್ ಮಾಡೋಣ. ಕಡಿಮೆ ಅನಿಸ್ತು ನನಗೆ ಖಾರ, ಮತ್ತೆ ಸೇರಿಸ್ತೇನೆ. 1 ಚಮಚ ಗರಂ ಮಸಾಲೆ ಪೌಡ್ರು ಹಾಕ್ತೇನೆ.
ಒಂದು ಮುಷ್ಟಿ ಕೊತ್ತಂಬರಿ ಸೊಪ್ಪು, ಬಂದು ಮಾಡ್ತೇನೆ. ಈಗ ಒಗ್ಗರಣೆಗೆ 3 ಚಮಚ ತುಪ್ಪ, 1 ಈರುಳ್ಳಿ ಕೊಚ್ಚಲು ಮಧ್ಯಮ ಗಾತ್ರದ್ದು, 5-6 ಎಳೆ ಬೆಳ್ಳುಳ್ಳಿ ಗುದ್ದಿಟ್ಕೊಂಡಿದ್ದೆ, ಕೆಂಪಗಾಗ್ತಾ ಬಂತು, ಸೇರಿಸ್ತೇನೆ. ಚೆನ್ನಾಗಿ ಕಲಿಸುವ. ಈಗ ಅರ್ಧ ಲಿಂಬೆಹಣ್ಣು ತಗೊಂಡಿದ್ದೆ, ಅದರ ರಸವನ್ನು ಸೇರಿಸ್ತೇನೆ. ಆಗಿದೆ ನೋಡಿ, ಸುಕ್ಕ ರೆಡಿ ಆಗಿದೆ ಅಲ್ಲ? ಹೌದು.